ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ. ಇದೊಂದು ಕಿತ್ತೋಗಿರೋ ಪದ, ಹ್ಯಾಪಿ ಬರ್ತ್ಡೇ ಅಂತೆ. ಅದು ನಿಜವಾಗ್ಲೂ ಹೇಳಬೇಕಾದ್ರೆ ಹ್ಯಾಪಿ ಹೆಲ್ತ್ ಡೇ ಅಂತ ಹೇಳಬೇಕು, ನಾಟ್ ಎ ಬರ್ತ್ಡೇ. ಆರೋಗ್ಯ ಚೆನ್ನಾಗಿರ್ಬೇಕೋ ಬೇಡ? ಈ ಕಿತ್ತೋಗಿರೋ ಸಂಪ್ರದಾಯ ನಮ್ಮ ದೇಶನ ಹಾಳು ಮಾಡ್ತಾ ಇದ್ದಾರೆ. ಹ್ಯಾಪಿ ಬರ್ತ್ಡೇ ಅಂತೆ, ಹ್ಯಾಪಿ ಸಂಕ್ರಾಂತಿ ಅಂತೆ. ಯಾರು ಇದೆಲ್ಲ ಕಿತ್ತೋಗಿರೋದೆಲ್ಲ ಹೇಳ್ಕೊಟ್ಟಿದ್ದು? ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಅಂದರೆ ನಿನ್ನ ಆಯುಷ್ ಚೆನ್ನಾಗಿದೆ ಅಂತ. ಕೂತ್ರೆ ಹೇಳೋಕ್ಕಾಗಲ್ಲ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಹ್ಯಾಪಿ ಅಂತೆ. ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ತಪ್ಪ ಊದ್ಕೊಂಡಿರ್ತದೆ, ಹ್ಯಾಪಿ ಬರ್ತ್ಡೇ ಹೇಳ್ಬಿಡೋದು. ಎಂಥ ಸಂಪ್ರದಾಯ ರೀ ಇದು? ಅರ್ಥ ಇದೆಯಾ ನಮ್ಮ ಇದರಲ್ಲಿ? ಮಕ್ಕಳಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ. ಆರೋಗ್ಯ ಯಾರು ನೋಡ್ತಾರಾ? ಆರೋಗ್ಯ ಚೇತರಿಸ್ಕೊಳ್ಳೋಕೆ ಕೇಳ್ಕೊಡ್ತಾರಾ? ಇಲ್ಲ. ಆ ಮಗು 28 ರಾಮ ನಿಂತ್ಕೊಳ್ಳೋ ತಂತಿ ಅಳ್ಳಾಡ್ದಂಗೆ ಅಳ್ಳಾಡ್ತಾ ಇರ್ತದೆ, ಅದು ನಿಲ್ಲಿಸ್ಬಿಟ್ಟು ಊರಿಸ್ಬಿಟ್ಟು ಚಾಕಲ್ ಕುಯ್ಸ್ಬಿಡ್ತಾರೆ. ಅದು ಹ್ಯಾಪಿ ಬರ್ತ್ಡೇ ಅಂತೆ. ಹಾಂ, ದೇಹದಲ್ಲಿ ಶಕ್ತಿನೇ ಇಲ್ಲ ರೀ, ಎಂತಾದ್ರಿ ಹ್ಯಾಪಿ? ಹ್ಯಾಪಿ ಹೆಲ್ತ್ ಡೇ. ಹೇಗಿದೆಯಮ್ಮ? ಚೆನ್ನಾಗಿದೆ ಗುರುಜಿ. ಜ್ಞಾನೋದಯ ಬೇಕ್ರಿ, ಮನುಷ್ಯ ಪರಿವರ್ತನೆ ಆಗಬೇಕು ಅಂತ ಮಾಹಿತಿ ಕೊಡಿ. ಯಾವನೋ ಹೇಳದ ಅದನ್ನು ಹೇಳ್ಕೊಂಡು ಹೋಗೋ ಸುಮ್ಮನೆ ಅಲ್ಲ. ಹೇಳೋದು ನಿಮ್ಮಿಷ್ಟ, ಆದರೂ ಹೇಳೋದು ಧರ್ಮ ನಾನು ಹೇಳಿದ್ದೀನಿ ಅಷ್ಟೇ. ಇದನ್ನು ಗಮನಿಸಿ ನೋಡಿ. ಹೆಲ್ತ್ ಡೇ ಅಂದರೆ ಕೇಳಿಸ್ಕೊಂಡರು ಹೌದಲ್ವಾ, ನಾನು ಹೆಲ್ತ್ ಬಗ್ಗೆ ನೋಡ್ಕೋಬೇಕಾ, ಒಂದು ಮೆಸೇಜ್ ಸಿಗ್ತದೆ. ಹೌದು. ಹ್ಯಾಪಿ ಬರ್ತ್ಡೇ ಅಂದರೆ ಹೇಳೋದಪ್ಪ ಸುಮ್ಮನೆ 28 ಜನ ಫೋನ್ ಮಾಡ್ತಾವ್ರೆ, ಒಳ್ಳೆ ರಾಮಾಯಣ ಆಯಿತು ಅಂತ ಬೇಜಾರು ಮಾಡ್ಕೋತಾರೆ. ಅವ್ರು ಹ್ಯಾಪಿ ಹೇಳಿದ್ರು, ಇವ್ರಿಗೆ ಬೇಜಾರಾಯಿತು. ಯಾಕೆಂದರೆ ಆರೋಗ್ಯನೇ ಚೆನ್ನಾಗಿಲ್ಲ, ಹ್ಯಾಪಿಯಲ್ಲಿ ಬಂತಲ್ಲಿ. ತಿಂಡಿನೇ ತಿಂದಿರಲ್ಲ ಪಾಪ, ಸಮಯದ ಅಭಾವ, ಏನಪ್ಪ ಹ್ಯಾಪಿ ಹೇಳೋದು ಅಲ್ಲಮ್ಮ? ಈ ಥರ ಪರಿಸ್ಥಿತಿ ಸಾಕಷ್ಟು ಜನಕ್ಕೆ ಇರುತ್ತೆ. ಸಮಯದ ಅಭಾವ, ಹ್ಯಾಪಿ ಹ್ಯಾಪಿ ಹೇಳಿ ಸಾಯಂಕಾಲ ತನಕ ಏನು ಹ್ಯಾಪಿನೋ